ಹಳ್ಳಿಯ ಅತ್ತೆ ಸೊಸೆ ಮತ್ತು ರಹಸ್ಯದ ಆಟ ಭಾಗ 5 ರಾತ್ರಿ 12 ಗಂಟೆಯ ಸಮಯ. ಇಡೀ ಹಳ್ಳಿ ಗಾಢ ನಿದ್ರೆಯಲ್ಲಿದ್ದರೂ ಆ ಹಳೆಯ ಮನೆಯೊಳಗೆ ಸುಜಯ್ನ ಮನಸ್ಸು ಮಾತ್ರ ತಲ್ಲಣಿಸುತ್ತಿತ್ತು. ಅವನ ಪಕ್ಕದಲ್ಲೇ ಅತ್ತೆ ಜಲಜಾಕ್ಷಿ ಕೊಟ್ಟಿದ್ದ ಆ ಬೆಚ್ಚನೆಯ ಕೇಸರಿ ಹಾಲಿನ ಲೋಟವಿತ್ತು. ಅತ್ತೆಯ ಆ ಅನುಭವಿ ಮಾತುಗಳು ಅವನ ಕಿವಿಯಲ್ಲಿ ಇನ್ನೂ ಗುಮಿಗುಡುತ್ತಿದ್ದವು. ಆದರೆ ಅದೇ ಸಮಯದಲ್ಲಿ ಹಿತ್ತಲ ಬಾಗಿಲಲ್ಲಿ ಕಾಯುತ್ತಿರುವ ಸೊಸೆ ರೇವತಿಯ ಆ ಹೊಸ ಪ್ರಾಯದ ಸವಾಲು ಅವನನ್ನು ಸೆಳೆಯುತ್ತಿತ್ತು. ಅಂತಿಮವಾಗಿ ಸುಜಯ್ ಮೆಲ್ಲನೆ ಎದ್ದು ಸದ್ದಿಲ್ಲದೆ ಹಿತ್ತಲ ಬಾಗಿಲಿನ ಕಡೆಗೆ ಹೆಜ್ಜೆ ಹಾಕಿದನು. ಬಾಗಿಲು ತೆರೆದಾಗ ಕತ್ತಲೆಯಲ್ಲಿ ರೇವತಿ ಬಿಳಿ ಬಣ್ಣದ ತೆಳುವಾದ ಸೀರೆಯಲ್ಲಿ ಮಿಂಚಿನಂತೆ ಹೊಳೆಯುತ್ತಾ ನಿಂತಿದ್ದಳು. ಸುಜಯ್ನನ್ನು ಕಂಡ ತಕ್ಷಣ ರೇವತಿ ಅವನ ಕೈ ಹಿಡಿದು ಹಿತ್ತಲಲ್ಲಿದ್ದ ದೊಡ್ಡ ಹುಲ್ಲಿನ ಬಣವೆಯ ಮರೆಗೆ ಕರೆದೊಯ್ದಳು. ನನಗೆ ತಿಳಿದಿತ್ತು ಸುಜಯ್, ಅತ್ತೆಯ ಕೇಸರಿ ಹಾಲಿಗಿಂತ ಈ ಎಳೆಯ ಸೊಸೆ ಹೆಚ್ಚು ಬೇಕು ಅಂತ ಎಂದು ಹೇಳುತ್ತಾ ಅವನ ಮೇಲೆ ಬೆರಳುಗಳಿಂದ ಸಣ್ಣದಾಗಿ ಗೀಚತೊಡಗಿದಳು. ತಣ್ಣನೆಯ ಗಾಳಿ ಬೀಸುತ್ತಿದ್ದರೂ ರೇವತಿಯ ಸನಿಹ ಸುಜಯ್ನ ಶರೀರದಲ್ಲಿ ಕಾವು ಹೆಚ್ಚಿಸುತ್ತಿತ್ತು. ಅವಳು ಅವನ ಕತ್ತಿನ ಹತ್ತಿರ ಮುಖ ಒಡ್ಡಿ, ಅತ್ತೆ ಕೇವಲ ನೆನಪುಗಳನ್ನು ಮಾತ್ರ ಸವಿಯಬಲ್ಲರು, ಆದರೆ ಈ ರೇವತಿ ನಿಮಗೆ ಹೊಸ ಲೋಕವನ್ನೇ ತೋರಿಸಬಲ್ಲಳು ಎಂದು ಪಿಸುಗುಟ್ಟುತ್ತಾ ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಆ ಕ್ಷಣದಲ್ಲಿ ಸುಜಯ್ ತನ್ನನ್ನು ತಾನು ಮರೆತು ರೇವತಿಯ ಆ ಮಾಯಾಲೋಕದಲ್ಲಿ ಮುಳುಗಿದನು. ಆದರೆ ಈ ಸುಖದ ಕ್ಷಣ ಹೆಚ್ಚು ಹೊತ್ತು ಉಳಿಯಲಿಲ್ಲ. ಹಿತ್ತಲ ಬಾಗಿಲು ಮೆಲ್ಲನೆ ತೆರೆದ ಸದ್ದಾಯಿತು. ಅತ್ತೆ ಜಲಜಾಕ್ಷಿ ಕೈಯಲ್ಲಿ ಲಾಟಿನೂ ಹಿಡಿದು ಹಿತ್ತಲಿಗೆ ಬಂದಿದ್ದರು. ಸುಜಯ್ ಮತ್ತು ರೇವತಿ ಗಾಬರಿಯಿಂದ ಬಣವೆಯ ಮರೆಯಲ್ಲಿ ಅವಿತು ಕುಳಿತರು. ಅತ್ತೆ ಲಾಟಿನನ್ನು ಅತ್ತಿತ್ತ ತಿರುಗಿಸುತ್ತಾ, ಏನೋ ಸುಜ್ಜು, ಹಾಲು ಕುಡಿದ ಮೇಲೆ ನಿದ್ರೆ ಬರಲಿಲ್ವಾ? ಇಲ್ಲಿ ಯಾರ ಜೊತೆ ಗುಟ್ಟಿನ ಆಟ ಆಡುತ್ತಿದ್ದೀಯಾ ಎಂದು ಗಂಭೀರ ಧ್ವನಿಯಲ್ಲಿ ಕೇಳಿದರು. ಅತ್ತೆಯ ಆ ತೀಕ್ಷ್ಣವಾದ ಕಣ್ಣುಗಳು ಬಣವೆಯ ಕಡೆಯೇ ಇರುವುದನ್ನು ಕಂಡು ಸುಜಯ್ನ ಎದೆಬಡಿತ ಜೋರಾಯಿತು. ರೇವತಿ ಸುಜಯ್ನ ಕಿವಿ ಹತ್ತಿರ ಬಂದು, ಹೆದರಬೇಡಿ ಸುಜಯ್, ಅತ್ತೆಗೂ ನಮ್ಮ ರಹಸ್ಯ ತಿಳಿಯುವ ಸಮಯ ಬಂದಿದೆ ಎಂದು ಹೇಳಿ ಅವನ ಕೈಯನ್ನು ಬಿಗಿಯಾಗಿ ಹಿಡಿದಳು. ಜಲಜಾಕ್ಷಿ ಮೆಲ್ಲನೆ ಬಣವೆಯ ಹತ್ತಿರ ಬಂದು ಲಾಟಿನನ್ನು ಮೇಲೆತ್ತಿದರು. ಅಲ್ಲಿ ಸುಜಯ್ ಮತ್ತು ರೇವತಿ ಒಂದಾಗಿರುವುದನ್ನು ಕಂಡು ಅತ್ತೆಯ ಮುಖದಲ್ಲಿ ಒಂದು ರೀತಿಯ ವಿಚಿತ್ರ ನಗು ಮೂಡಿತು. ನೋಡು ರೇವತಿ, ನೀನು ಸುಜಯ್ನನ್ನು ನಿನ್ನತ್ತ ಸೆಳೆಯಬಹುದು ಅಂದುಕೊಂಡಿದ್ದೆ, ಆದರೆ ಈ ಆಟದಲ್ಲಿ ನಾನು ಕೂಡ ಭಾಗಿಯಾಗುತ್ತೇನೆ ಎಂದು ನಿನಗೆ ತಿಳಿದಿರಲಿಲ್ಲವೇ ಅಂದರು ಅತ್ತೆ. ಅತ್ತೆಯ ಈ ಮಾತು ರೇವತಿ ಮತ್ತು ಸುಜಯ್ ಇಬ್ಬರಿಗೂ ಆಶ್ಚರ್ಯ ಉಂಟುಮಾಡಿತು. ಜಲಜಾಕ್ಷಿ ಲಾಟಿನನ್ನು ಕೆಳಗಿಟ್ಟು, ಈ ಮನೆಯಲ್ಲಿ ಗುಟ್ಟುಗಳು ನಡೆಯಬಾರದು, ಏನೇ ಇದ್ದರೂ ಅದು ನಮ್ಮ ಮೂವರ ನಡುವೆ ಸಮ್ಮತಿಯಿಂದ ನಡೆಯಲಿ ಎಂದು ಹೇಳುತ್ತಾ ಇಬ್ಬರ ಹತ್ತಿರ ಬಂದು ಕುಳಿತರು. ಈಗ ಆ ಮನೆಯ ಹಿತ್ತಲಿನಲ್ಲಿ ಹುಲ್ಲಿನ ಬಣವೆಯ ಮರೆಯಲ್ಲಿ ಅತ್ತೆ ಜಲಜಾಕ್ಷಿ, ಸೊಸೆ ರೇವತಿ ಮತ್ತು ಸುಜಯ್ ನಡುವೆ ಹೊಸದೊಂದು ಮತ್ತು ಹಿಂದೆಂದೂ ಕಾಣದಂತಹ ರಹಸ್ಯದ ಅಧ್ಯಾಯ ಶುರುವಾಯಿತು. ಅತ್ತೆಯ ಅನುಭವ ಮತ್ತು ಸೊಸೆಯ ಹೊಸ ಪ್ರಾಯ ಎರಡೂ ಸುಜಯ್ನ ಪಾಲಿಗೆ ದಕ್ಕುವ ಅತಿದೊಡ್ಡ ತಿರುವು ಎದುರಾಗಿತ್ತು. ಇವರ ಈ ಮೂವರ ನಡುವಿನ ರಹಸ್ಯದ ಆಟ ಹಳ್ಳಿಯ ಜನರಿಗೆ ತಿಳಿಯುತ್ತಾ, ಅಥವಾ ಈ ಆಟ ಇಡೀ ಮನೆಯನ್ನು ಬದಲಿಸುತ್ತಾ? ತಿಳಿಯಲು ತಪ್ಪದೆ ಮುಂದಿನ ಸ್ಫೋಟಕ ಭಾಗವನ್ನು ನೋಡಿ.